ಹಾಯ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು LSG ವರ್ಸಸ್ CSK. ಈ ಮ್ಯಾಚ್ ಯಾರಿಗ ಇಂಪಾರ್ಟೆಂಟ್, ಮತ್ತೆ ಯಾವ ತರ ಪ್ಲೇಯಿಂಗ್ 11 ಇರ್ಬೋದು, ಮತ್ತೆ ಯಾವ ತರ ಸ್ಟಾಟ್ಸ್ ಇರ್ಬೋದು ಎಲ್ಲವನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಸಣ್ಣದಾಗ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಡ್. ನೋಡಿ, ಮ್ಯಾಚ್ ಹೋಗೋಕ್ಕೂ ಮುಂಚೆ ಪಾಯಿಂಟ್ಸ್ ಟೇಬಲ್ ಕಡೆ ಒಂದ್ಸಲ ಗಮನ ಹರಿಸೋಣ. ನೋಡಿ, ಇವಾಗ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು RCB ಮತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು GT. ಈ ಎರಡು ಟೀಮ್ಸ್ಗೂ ನಾಡು ಎರಡೆರಡು ಮ್ಯಾಚ್ ಅಲ್ಲಿ ಎರಡು ವಿನ್ ಹಾಕಂದ್ರೆ ಒಂಥರ ಟಾಪ್ 1 ಇಲ್ಲ ಟಾಪ್ 12 ಫಿನಿಶ್ ಮಾಡ್ತಾರೆ. ಇನ್ನೊಂದೊಂದು ಮ್ಯಾಚ್ ಏನಾದ್ರು ವಿನ್ ಆದ್ರೆ ಯಾವ್ದೋ ಕ್ವಾಲಿಫೈ ಆಗ್ತಾರೆ. ಒಟ್ಟಿನಲ್ಲಿ ಟಾಪ್ 1 ಟಾಪ್ 2 ಅಂತ ಫಿಕ್ಸ್ ಆಗಲ್ಲ. ಒಟ್ಟಿನಲ್ಲಿ ಕ್ವಾಲಿಫೈ ಅಂತ ಅಫಿಷಿಯಲಿ ಕ್ಯೂ ಅಂತ ಬಂದ್ಬಿಡುತ್ತೆ. SRH ಅಷ್ಟೇ. ಈ ನಾಡು ಎರಡು ಮ್ಯಾಚ್ಗೆ ಒಂಥರ ಒಂದು ವಿನ್ ಆದ್ರೂ ಸಾಕು, ಅವ್ರಿಗೂ ಒಂದು ಚಾನ್ಸ್ ಇರುತ್ತೆ. ಬಟ್ ಎರಡು ವಿನ್ ಆಗ್ಬಿಟ್ರೆ ಅವ್ರಿಗೂ ಅಫಿಷಿಯಲಿ ಕ್ಯೂ ಅಂತ ಬರುತ್ತೆ. PBKS ಅಂತ ಬಂದಾಗ ಲಾಸ್ಟ್ ನಾಡು ಎರಡು ಮ್ಯಾಚ್ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಅವರು ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋ ಸಾಧ್ಯತೆ ಇದೆ. ಆದ್ರಿಂದ ಪಂಜಾಬ್ಗೆ ನೆಕ್ಸ್ಟ್ ಮ್ಯಾಚಸ್ ಅಲ್ಲಿ ಒಂಥರ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು. CSK ನೋಡಿ 5th ಪೊಸಿಷನ್ ಅಲ್ಲಿ ಇದೆ. ಆಡಿರೋ 11 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ನ ವಿನ್ ಆಗಿ 5 ಮ್ಯಾಚಸ್ ನ ಸೋತಿದೆ. 12 ಪಾಯಿಂಟ್ಸ್ ಇಟ್ಕೊಂಡಿದ್ದಾರೆ. ಇವತ್ತೇನಾದ್ರು CSK ಮ್ಯಾಚ್ ವಿನ್ ಆದ್ರೆ 4th ಪ್ಲೇಸ್ ಹೋಗ್ತಾರೆ. ಪಂಜಾಬ್ದು 13 ಪಾಯಿಂಟ್ಸ್ ಇರೋದು. ಆದ್ರಿಂದ CSK ಮೇಲೆ ಹೋಗುತ್ತೆ 14 ಪಾಯಿಂಟ್ಸ್ ಇಂದ. PBKS 5th ಪೊಸಿಷನ್ ಬರುತ್ತೆ. ಒಂದ್ ವೇಳೆ ಏನಾದ್ರು ಸೋತ್ರೆ ನೋಡಿ RR ಗಿಂತ ಕೆಳಗೆ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಇವ್ರಿಬ್ರದ್ದು ಸೇಮ್ ಪಾಯಿಂಟ್ಸ್ ಇರೋದು 12 ಬಟ್ ರನ್ ರೇಟ್ ಅಷ್ಟೇ. ಅವ್ರದ್ದು ನೋಡಿ 0.1 ಇದೆ, ಇವ್ರು 0.0 ಇದೆ. ಅದನ್ನ ಅಷ್ಟೊಂದು ಜನ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಏನಾದ್ರು ಒಂದು 10 ರನ್ಸ್ ಮಾರ್ಜಿನ್ ಆ ತರ ಏನಾದ್ರು ವಿನ್ ಆಗ್ಬಿಟ್ರು ಸಾಕು, ಇವರು CSK ಅವ್ರು RR ಗಿಂತ ಕೆಳಗಡೆ ಬಂದ್ಬಿಡ್ತಾರೆ. ಅದೇ CSK ಒಂಥರ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ವಿನ್ ಆಗ್ಬಿಟ್ರೆ ಸೇಫ್ ಆಗಿ ಇನ್ನು ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ವಿನ್ ಆಗೋಕೆ ನೋಡ್ತಾ ಇರ್ತಾರೆ. ಮತ್ತೆ DC KKR MI LSG ಅವ್ರು ಆಲ್ರೆಡಿ ಅನ್ಅಫಿಷಿಯಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿದ್ದಾರೆ. ಅವ್ರು ಎಷ್ಟೇ ಮ್ಯಾಚ್ ವಿನ್ ಆದ್ರೂ ಅವ್ರ ಪ್ಲೇಯರ್ಸ್ ಬರಕ್ಕಾಗಲ್ಲ. ಇವಾಗ ಫೈಟ್ ಇರೋದು ಯಾವ ಟೀಮ್ಸ್ ಅಂದ್ರೆ 6 ಟೀಮ್ಸ್ ಇದಾವಲ್ಲ, ಅದ್ರ ನಡುವೆ ಪೈಪೋಟಿ ನಡೀತಾ ಇರೋದು ಪ್ಲೇಯರ್ಸ್ ಎಂಟ್ರಿ ಆಗಕ್ಕೆ. ನೋಡೋಣ ಇನ್ನು ಯಾವ್ಯಾವ ತರ ಆಗುತ್ತಂತ. ಕೆಳಗಡೆ ಇರೋರು ಏನಾದ್ರು ಮೇಲೆ ಬರ್ತಾರ, ಇಲ್ಲ ಮೇಲೆ ಇರೋರು ಇನ್ನು ಕೆಳಗಡೆ ಹೋಗ್ತಾರಂತ ಕಾದ್ ನೋಡೋಣ. LSG ವರ್ಸಸ್ CSK. ಈ CSK ಫಸ್ಟ್ ಪ್ಲೇಸ್ ಅಲ್ಲಿ ಎಲ್ಲ ಮ್ಯಾಚಸ್ ನ ಸೋಲ್ತಾ ಇದ್ರು, ಸಖತ್ ಕಷ್ಟ ಪಡ್ತಾ ಇದ್ರು. ಅಲ್ಲಿ ನೋಡಿ ಆ ಟೈಮ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ, ಫೀಲ್ಡಿಂಗ್ ಅಲ್ಲಿ ಯಾವ್ದಲ್ಲೂ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇದ್ದಿಲ್ಲ. ಬಟ್ ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ನೋಡಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ, ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ಅಂತ ನೋಡಿ. ಎಷ್ಟು ಮ್ಯಾಚಸ್ ನ ವಿನ್ ಆಗ್ತಾರೆ. ಲಾಸ್ಟ್ ಆಡಿರೋ 3 ಮ್ಯಾಚಸ್ಗೆ 3 ಮ್ಯಾಚಸ್ ವಿನ್ ಆಗಿರೋದು. ಸಖತ್ತಾಗಿ ಆಡ್ತಾ ಇದ್ದಾರೆ. ಇವ್ರದ್ದು ಮೇನ್ ಏನ್ ಗೊತ್ತಾ, ಕಾನ್ಫಿಡೆನ್ಸ್ ಕೊಡ್ತಾ ಇರೋದಿಲ್ಲ ಅಂದ್ರೆ ಬೌಲಿಂಗ್ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ಒಂದ್ ರೇಂಜ್ ಕಾನ್ಫಿಡೆನ್ಸ್ ಕೊಡ್ತಾ ಇದಾರೆ, ಬಟ್ ಮೊರಪ್ಪ ಓವರ್ ಕೊಡ್ತಾ ಇರೋದು ಯಾವ್ದ್ರಲ್ಲಿ, ಬೌಲಿಂಗ್ ಅಲ್ಲಿ. ಹೌದು, ಇವ್ರದ್ದು ಬೌಲಿಂಗ್ ಸಖತ್ತಾಗಿ ಮಾಡ್ತಾ ಇದಾರೆ. ನೋಡಿ ನೂರ್ ಅಹಮದ್ ಮತ್ತೆ ಇವ್ರು ಬಂದ್ರಲ್ಲ, ಯಾರು ವೆಸ್ಟ್ ಇಂಡೀಸ್ ಪ್ಲೇಯರ್ ಅಕಿಲ್ ಹುಸೇನ್, ಇವರೆಲ್ಲ ಬಂದಾಗಿಂದ ಯಾವ ತರ ಕಾಣ್ತಾ ಇದ್ದಾರೆ, ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಬೌಲಿಂಗ್ ಯೂನಿಟ್ CSK ಇದು. ಪರವಾಗಿಲ್ಲ, ಒಂದ್ ರೇಂಜ್ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಅದೇ LSG ಅಂತ ಹೋದಾಗ LSG ನೋಡಿ ಲಾಸ್ಟ್ ಆಡಿರೋ 3 ಮ್ಯಾಚಸ್ ಅಲ್ಲಿ 1 ಮ್ಯಾಚ್ ಅಷ್ಟೇ ವಿನ್ ಆಗಿರೋದು, 2 ಮ್ಯಾಚಸ್ ಸೋತಿದ್ದಾರೆ. ಬಟ್ ಇವ್ರಿಗೆ ಈ ಟೂರ್ನಮೆಂಟ್ ಅಷ್ಟೊಂದು ಚೆನ್ನಾಗಿಲ್ಲ. ಎಲ್ಲ ಮ್ಯಾಚಸ್ ಜಾಸ್ತಿ ಸೋಲ್ತಾ ಇದ್ದಾರೆ. ಈ ಸೀಸನ್ ಅಲ್ಲಿ ಸೋಲಕ್ ಬಂದಿರೋ ಟೀಮ್ ಯಾವ್ದು ಅಂದ್ರೆ ಅದು LSG ಅಂತಾನೆ ಹೇಳ್ಬೋದು. ಮ್ಯಾಚಸ್ ಗೆಲ್ಲಕ್ ಆಗ್ತಾ ಇಲ್ಲ. ಯಾವ್ದೋ ಒಂದು 3 ಮ್ಯಾಚಸ್ ಏನೋ ವಿನ್ ಆಗಿರೋದು ಅಷ್ಟೇ ಇದುವರೆಗೂ ಆಡಿರೋ ಮ್ಯಾಚಸ್ ಅಲ್ಲಿ. ಅದರಿಂದ ಸಖತ್ ಕಷ್ಟ ಪಡ್ತಾರೆ. ಇವ್ರ ನಡುವೆ ಒಳ್ಳೆ ಫೈಟ್ ಇರುತ್ತೆ ಅಂತ ಹೇಳ್ಬೋದು. ಹೌದು, ಸ್ಟಾಟ್ಸ್ ಅದೇ ತರ ಹೇಳ್ತಿದೆ. ನೋಡಿ ಆಡಿರೋ 7 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ CSK ವಿನ್ ಆದ್ರೆ, 3 ಮ್ಯಾಚಸ್ ಬಂದು LSG ವಿನ್ ಆಗಿರೋದು. ಹೌದು, ಇವಾಗ CSK ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ಬೋದು. LSG ಅಷ್ಟೊಂದು ವರ್ಷಾಗಿನೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದಿಲ್ಲ ಅಂತಲ್ಲ. ಬಟ್ ಆದ್ರೂ LSG ಸ್ಟ್ರಾಂಗ್ ಆಗಿನೇ ಇದೆ. ಯಾವ್ದಾದ್ರು ನೋಡಿ ಇದರಲ್ಲಿ IPL ಅಲ್ಲಿ ಸ್ಟ್ರಾಂಗ್ ಟೀಮು ವೀಕ್ ಟೀಮ್ ಅನ್ನೋದಿಲ್ಲ. ಅವತ್ತಿನ ದಿನ ಯಾರು ಚೆನ್ನಾಗ್ ಆಡ್ತಾರೋ ಅವ್ರು ಮ್ಯಾಚ್ ವಿನ್ ಆಗ್ತಾರೆ. ಆದ್ರಿಂದ ಹೇಳಕ್ಕೆ ಆಗಲ್ಲ. LSG ಕಡೆನೂ ಒಂಥರ ಬಿಗ್ ಹಿಟ್ಟರ್ಸ್ ಇರೋದು. ನಿಕೋಲಸ್ ಪುರನ್, ಮಿಚೆಲ್ ಮಾರ್ಷ್ ಅವರೆಲ್ಲ ಇದಾರೆ. ಅವ್ರೇನೋ ಪರ್ಫಾರ್ಮೆನ್ಸ್ ಕೊಡ್ಬಿಟ್ಟು CSKಗೂ ಸಖತ್ ಕಷ್ಟನೇ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಯಕಾನ ಸ್ಟೇಡಿಯಂ ಅಲ್ಲ. ಈ ಯಕಾನ ಸ್ಟೇಡಿಯಂ ಯಾವ ತರ ಬಿಹೇವ್ ಆಗುತ್ತಂದ್ರೆ, ಇಲ್ಲೊಂಥರ ಬ್ಯಾಟರ್ಸ್ ಅಷ್ಟೊಂದು ಅಸಿಸ್ಟ್ ಆಗಲ್ಲ. ಇಲ್ಲಿ ಬೌಲರ್ಸ್, ಫಾಸ್ಟ್ ಬೌಲರ್ಸ್ ಮತ್ತೆ ಸ್ಪಿನ್ನರ್ಸ್, ಲೇಟರ್ ಅಂಡ್ ಸ್ಪಿನ್ನರ್ಸ್ ಕೂಡ ಎಫೆಕ್ಟಿವ್ ಆಗಿ ಆಗ್ತಾರೆ. ಅವ್ರಿಗೆ ಅಸಿಸ್ಟ್ ಆಗುತ್ತೆ. ಅದನ್ನ ಬಿಟ್ಟು ಬ್ಯಾಟರ್ಸ್ಗೆಲ್ಲ ಅಷ್ಟೊಂದು ಅಸಿಸ್ಟ್ ಆಗಲ್ಲ. ಸಖತ್ ಕಷ್ಟ ಪಡ್ತಾರೆ ಇಲ್ಲಿ ರನ್ಸ್ ನ ಸ್ಕೋರ್ ಮಾಡಕ್ಕೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಲೋ ಸ್ಕೋರಿಂಗ್ ಗೇಮ್ಸ್ ಜಾಸ್ತಿನೇ ಆಗೋದು. ನೋಡಿ ಆಡಿರೋ ಮ್ಯಾಚಸ್ ಎಲ್ಲ ಒಂಥರ ಲೋ ಸ್ಕೋರಿಂಗ್ ಗೇಮ್ಸ್ ಅಂತ ಹೇಳ್ಬೋದು. ಇದ್ರಲ್ಲಿ ಹೇಳ್ತಾ ಇಲ್ವಾ, ಇದೊಂಥರ ಬೌಲರ್ಸ್ ಅಸಿಸ್ಟ್ ಆಗುತ್ತೆ. ಆದ್ರಿಂದ ಇಲ್ಲಿ ಬ್ಯಾಟ್ಸ್ಮನ್ಸ್ ಕೈಯಲ್ಲಿ ಹೊಡೆಯಕ್ಕಾಗಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದ್ರು ನೋಡಿ ಈ ಗ್ರೌಂಡ್ ಅಲ್ಲಿ ಅಷ್ಟೊಂದು ಸ್ಕೋರ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಅಷ್ಟೇ ಲೋ ಸ್ಕೋರಿಂಗ್ ಗೇಮ್ ಆಗುತ್ತೆ ಅನ್ಸ್ತಾ ಇದೆ. ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಇವರು ಆಡಿರೋ ಟೋಟಲ್ ಮ್ಯಾಚ್ ಬಂದು 3 ಮ್ಯಾಚಸ್ ಆಡಿದ್ದಾರೆ. CSK 1 ಮ್ಯಾಚ್ ವಿನ್ ಆದ್ರೆ, LSG 1 ಮ್ಯಾಚ್ ವಿನ್ ಆಗಿರೋದು, ಒಂದು ನೋ ರಿಸಲ್ಟ್ ಬಂದಿದೆ. ನೋಡಿ ಇಲ್ಲೂ ಅಷ್ಟೇ ಒಂಥರ ಈಕ್ವಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಖತ್ ಪೈಪೋಟಿ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ತರ ಇರುತ್ತೆ ಅಂತ. ಹಂಗಾದ್ರೆ ಈ ಪಿಚ್ ಕಷ್ಟ ಇದೆ ಅಲ್ವಾ ಆಡಕ್ಕೆ. ಇದರಲ್ಲಿ ಫಸ್ಟ್ ಆವರೇಜ್ ವಿನ್ನಿಂಗ್ ಸ್ಕೋರ್ ಎಷ್ಟು ಅಂತ ಹೇಳಿದ್ರೆ 180 ಇದೆ. 180 ರನ್ಸ್ ಏನಾದ್ರು ಸ್ಕೋರ್ ಮಾಡ್ಕೊಂಡ್ರೆ 90% ವಿನ್ ಅಂತಾನೆ ಅರ್ಥ. ಹೌದು, 180 ಪ್ಲಸ್ ಹೋಗ್ಬೋದು, ಹೋಗಕ್ಕಾಗಲ್ಲ ಅಂತಲ್ಲ. ಬಟ್ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರೆ, ನೀವೇನಾದ್ರೂ 160, 150 ಆ ತರ ಸ್ಕೋರ್ ಮಾಡ್ಬಿಟ್ರೆ ಇದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಡಿಫೆಂಡ್ ಮಾಡ್ಕೊಳಕ್ಕೆ. ಬಟ್ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 175 to 180 ಇದೆ. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಓವರ್ ಆಲ್ IPL ಮ್ಯಾಚಸ್ ಆಡಿರೋದು ಇದುವರೆಗೂ 22 ಮ್ಯಾಚಸ್ ಅಲ್ಲಿ 10 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡ್ತಾವೆ ವಿನ್ ಆದ್ರೆ, ಇನ್ನು 11 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ವಿನ್ ಆಗಿರೋದು. ಇಲ್ಲಿ ನೋಡಿ ಚೇಸಿಂಗ್ ಮಾಡಿದ್ರೆ ಸ್ವಲ್ಪ ಡ್ಯಾಮಿನೆನ್ಸ್ ಇದೆ ಅಷ್ಟೇ. ಇಲ್ಲಿ ಏನೋ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ವಿನ್ ಆಗಕ್ಕಾಗಲ್ಲ ಅಂತಲ್ಲ. ಈ ಸ್ಟೇಡಿಯಂ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗ್ಬೋದು. ನೋಡಿ ಇದು ಒಂಥರ ಸೇಮ್ ಅಸಿಸ್ಟ್ ಆಗುತ್ತೆ. ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದಾಗ ಅದೇ ಅಸಿಸ್ಟ್ ಇರುತ್ತೆ, ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದಾಗ ಅದೇ ಅಸಿಸ್ಟ್ ಇರುತ್ತೆ. ಆದ್ರಿಂದ ನಂಗೆ ಅನಿಸ್ದಂಗೆ ಇವತ್ತು ಟಾಸ್ ವಿನ್ ಆದವ್ರು ಯಾವ್ದು ಬೇಕಾದ್ರೂ ತಗೋಬಹುದು. ಬಟ್ ಟ್ರೆಂಡ್ ನಡೀತಾ ಇರೋದು ಯಾವ ತರ ಅಂದ್ರೆ, IPL ಅಲ್ಲಿ ಯಾರು ಟಾಸ್ ವಿನ್ ಆದವ್ರು ಯಾವ್ದೇ ಕಂಡೀಷನ್ಸ್ ಮ್ಯಾಟರ್ ಆಗ್ತಾ ಇಲ್ಲ, ಚೇಸಿಂಗ್ ತಗೋತಾ ಇದಾರೆ. ಅದಕ್ಕೂ ಇವತ್ತು ಅಷ್ಟೇ ನಂಗೆ ಅನಿಸ್ದಂಗೆ ಟಾಸ್ ವಿನ್ ಆದವ್ರು ಚೇಸಿಂಗ್ ತಗೋತಾರೆ. ಇವತ್ತಿನ ಮ್ಯಾಚ್ಗೆ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ.
CSK ಅಂತ ಬಂದಾಗ ನಂಗೆ ಅನ್ಸಂಗೆ ಅವ್ರ ಕಡೆ ಯಾವ್ದು ಚೇಂಜಸ್ ಮಾಡಕೋಲ್ಲ, ಯಾಕಂದ್ರೆ ಎಲ್ಲ ಫಸ್ಟ್ ಪ್ಲೇಸ್ ಅಲ್ಲಿ ಎಲ್ಲ ಮ್ಯಾಚಸ್ ನ ಸೋಲ್ತಾ ಇದ್ರು. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಕಂಬ್ಯಾಕ್ ಮಾಡ್ಬಿಟ್ಟು ಒಂಥರ ವಿನಿಂಗ್ ಕಾಂಬಿನೇಷನ್ ಹುಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದ್ರಿಂದ ವಿನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ ಯಾವ್ದೇ ಕಾರಣಕ್ಕೂ, ಅದರಿಂದ ಸೇಮ್ ಪ್ಲೇಯಿಂಗ್ ಎಲ್ಲ ಜೊತೆ ಹೋಗ್ತಾರ ಅಂತ ಅನಿಸ್ತಾ ಇದೆ. ಧೋನಿ ಬಗ್ಗೆ ಯಾವ್ದೇ ಅಪ್ಡೇಟ್ ಇಲ್ಲ, ಅವ್ರು ಆಡ್ತಾರೋ ಇಲ್ಲೋ ಅಂತಾನು ಯಾವ್ದೇ ಅಪ್ಡೇಟ್ ಬಂದಿಲ್ಲ. ನೋಡೋಣ ಅವ್ರ ಏನಾದ್ರು ಆಡೋ ತರ ಇದ್ರೆ ಮ್ಯಾಚ್ ಟೈಮ್ ಅಲ್ಲಿ ಡಿಸೈಡ್ ಆಗುತ್ತೆ. ನಂಗೆ ಅನ್ಸ್ತಾಗೆ 99% ಅವ್ರು ಈ ಮ್ಯಾಚ್ಗೂ ಡೌಟೆ ಅಂತ ಅನಿಸ್ತಾ ಇದೆ. ಎಲ್.ಎಸ್.ಸಿ ಅಂತ ಬಂದಾಗ ನೋಡಿ, ಈ ಟೀಮ್ ಅಲ್ಲಿ ಕೆಲವು ಚೇಂಜಸ್ ಮಾಡ್ಲೇಬೇಕು, ಯಾಕಂದ್ರೆ ಇವರು ಎಲ್ಲ ಮ್ಯಾಚಸ್ ಸೋಲ್ತಾ ಇದಾರೆ. ಇವಾಗ ನೋಡಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಗೆಲ್ಲಕ್ ಆಗ್ತಲ್ಲ, ಆದ್ರಿಂದ ಏನ್ ಮಾಡ್ಬೇಕು ಗೊತ್ತಾ, ಡಗೌಟ್ ಅಲ್ಲಿ ಕೂತಿರ್ತಾರಲ್ವಾ ಪಾಪ, ಅವ್ರಿಗೆ ಚಾನ್ಸ್ ಕೊಡ್ಬೇಕು. ಹೌದು, ಹೇಳಕ್ ಆಗಲ್ಲ, ಇವರು ಊರ್ವಿಲ್ ಪಟೇಲ್ ಮತ್ತೆ ಆಯುಷ್ ಮಾತ್ರ ಅವ್ರ ತರ ಯಾರಾದ್ರೂ ಬೇರೆ ಊರು ಉಟ್ಕೋಬಹುದು ಎಲ್.ಎಸ್.ಸಿ ಕಡೆ, ಆದ್ರಿಂದ ಅವ್ರಿಗೂ ಚಾನ್ಸ್ ಕೊಡ್ಬೇಕು. ಚಾನ್ಸ್ ಕೊಟ್ಟು ನೋಡ್ಬೇಕು, ಅವಾಗ ಏನಾದ್ರು ಪರ್ಫಾರ್ಮೆನ್ಸ್ ಕೂಡ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಕೋಬಹುದು ಅವ್ರನ್ನ. ಆದ್ರಿಂದ ನನ್ಗೆ ಅನ್ಸಂಗೆ ಇವತ್ತು ಪ್ಲೇಯಿಂಗ್ 11 ಚೇಂಜ್ ಮಾಡ್ಬೇಕು. ಬಟ್ ನೋಡೋಣ ಯಾರನ್ನ ಚೇಂಜ್ ಮಾಡ್ತಾರೆ ಅಂತ ನೋಡೋಣ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ನೇ ಆಗುತ್ತಂತ. ನೋಡಿ ಎರಡು ಗಮನಿಸಿದಾಗ ಇತ್ತೀಚೆಗೆ ಚೆನ್ನಾಗಿ ಆಡ್ತಾ ಇರೋದು ಯಾರಂದ್ರೆ ಸಿ.ಎಸ್.ಕೆ ಸಖತ್ ಫಾರ್ಮ್ ಅಲ್ಲಿ ಇದೆ. ಒಂಥರ ಬೌಲಿಂಗ್ ಅಲ್ಲೂ ಅಷ್ಟೇ ಸಖತ್ ಸ್ಟ್ರಾಂಗ್ ಆಗಿದೆ. ಇವ್ರ ಕಡೆ ನೋಡಿ ನೂರ್ ಅಹಮದ್, ಅಕಿಲ್ ಹುಸೇನ್ ಸಖತ್ ಆಗೋ ಒಂಥರ ಸ್ಪಿನ್ ಚೆನ್ನಾಗಿ ಮಾಡ್ತಾ ಇದಾರೆ. ಇವತ್ತು ಇವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇವತ್ತು ಮ್ಯಾಚ್ ಆಡ್ತಾ ಇರೋದು ಯಕಾನ ಸ್ಟೇಡಿಯಂ ಅಲ್ಲಿ. ಈ ಯಕಾನ ಸ್ಟೇಡಿಯಂ ಒಂಥರ ಸ್ಪಿನ್ನರ್ ಗೆ ಅಸಿಸ್ಟ್ ಆಗುತ್ತೆ, ಆದ್ರಿಂದ ಒಂಥರ ಇವ್ರು ಎಫೆಕ್ಟಿವ್ ಆಗಿರ್ತಾರೆ ಅಂತಾನೆ ಹೇಳ್ತಾ ಇದ್ದೀನಿ. ಅಕಿಲ್ ಹುಸೇನ್ ಮತ್ತೆ ನೂರ್ ಅಹಮದ್. ಇವ್ರ ಕಡೆ ಎಲ್.ಎಸ್.ಸಿ ಅಂತ ಬಂದಾಗ ಅವ್ರ ಕಡೆ ಇವ್ರು ದಿಗ್ವೇಶ್ ರಾಠಿ ಅವರೊಬ್ಬರು ಎಫೆಕ್ಟಿವ್ ಆಗಿರ್ತಾರೆ. ಅದ್ ಬಿಟ್ರೆ ಫಾಸ್ಟ್ ಬೌಲರ್ಸ್ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿರಕ್ಕಾಗಲ್ಲ. ದಿಗ್ವೇಶ್ ರಾಠಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಆದ್ರಿಂದ ಅವ್ರು ವಿಕೆಟ್ ತೆಗೆದುಕೊಳ್ಳೋ ಸಾಧ್ಯತೆನೂ ಜಾಸ್ತಿನೇ ಇದೆ. ಮತ್ತೆ ನೋಡಿ ಎರಡು ಕಂಪೇರ್ ಮಾಡಿ ನೋಡಿದಾಗ ಟೀಮ್ಸ್, ಒಂದು ಟಾಪ್ ಇಲ್ಲಿ ಏನಾದ್ರು ಇವರು ನಿಕ್ಲಸ್ ಪುರನ್, ಮಿಚೆಲ್ ಮಾರ್ಷ್ ಮತ್ತೆ ರಿಷಬ್ ಪಂತ್ ಇವ್ರು ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟರೆ ರನ್ಸ್ ನ ಕಲೆ ಆಗ್ತಾರೆ, ಇಲ್ಲ ಅಂದ್ರೆ ಅವರು ಒಗೆನೆ. ಅದೇ ಸಿ.ಎಸ್.ಕೆ ಅಂತ ಬಂದಾಗ ಸಿ.ಎಸ್.ಕೆ ಕಡೆ ನೋಡಿ ಸಂಜು ಸ್ಯಾಮ್ಸನ್ ಕೆಲವು ಮ್ಯಾಚಸ್ ವಿನ್ ಮಾಡ್ಕೊಂಡಿದ್ದಾರೆ, ಕೆಲವು ಮ್ಯಾಚಸ್ ಊರ್ವಿಲ್ ಪಟೇಲ್ ವಿನ್ ಮಾಡಿಸ್ಕೊಡ್ತಿದ್ದಾರೆ, ಮತ್ತೆ ಆಯುಷ್ ಮಾತ್ರ ವಿನ್ ಮಾಡಿಸ್ಕೊಟ್ಟಿದ್ದಾರೆ. ಒಂಥರ ಓವರ್ ಆಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸಿ.ಎಸ್.ಕೆ ಕಡೆ. ಬಟ್ ಎಲ್.ಎಸ್.ಸಿ ಕಡೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಬರ್ತಲ್ಲ, ಯಾರೋ ಕೆಲವರು ಒಂದು ಮ್ಯಾಚ್ ಆಡ್ತಾರೆ ಅಷ್ಟೇ, ಅದನ್ನ ಬಿಟ್ರೆ ಅವ್ರ ಕಡೆಯಿಂದ ಟೀಮ್ ಪರ್ಫಾರ್ಮೆನ್ಸ್ ಅನ್ನೋದು ಬರ್ತಾ ಇಲ್ಲ. ಮತ್ತೆ ವೀಕ್ನೆಸ್ ನೋಡಿ, ಇವ್ರದ್ದು ಸಿ.ಎಸ್.ಕೆ ಒಂಥರ ಯಾವ ತರ ಇದೆ ಅಂದ್ರೆ ಬೌಲಿಂಗು ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಅದೇ ಎಲ್.ಎಸ್.ಸಿ ಅಂತ ಬಂದಾಗ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ. ಆದ್ರಿಂದ ಇವತ್ತು ನನ್ಗೆ ಅನ್ಸದಂಗೆ ಇವರು ಎಲ್.ಎಸ್.ಸಿ ಬ್ಯಾಟ್ಸ್ಮನ್ಸ್ ವರ್ಸಸ್ ಸಿ.ಎಸ್.ಕೆ ಬೌಲರ್ಸ್ ಅಂತಾನೆ ಹೇಳ್ಬೋದು. ಸಿ.ಎಸ್.ಕೆ ಬೌಲರ್ಸ್ ಅಂತೂ ನನ್ಗೆ ಅನ್ಸಂಗೆ ಇವತ್ತು ಪಿಚ್ಚಲ್ಲಿ ತಿಂದಾಕ್ಬಿಡ್ತಾರೆ ಅಂತ ಹೇಳ್ಬೋದು ಎಲ್.ಎಸ್.ಸಿ ಬ್ಯಾಟ್ಸ್ಮನ್ಸ್. ಇವೆಲ್ಲ ಕಂಪೇರ್ ನೋಡಿದಾದ್ಮೇಲೆ ನಂಗೆ ಅನ್ಸಂಗೆ ಸಿ.ಎಸ್.ಕೆ ವಿನ್ ಆಗುತ್ತ ಅಂತ ಅನಿಸ್ತಾ ಇದೆ. ಇವತ್ತು ಸಿ.ಎಸ್.ಕೆ ಮ್ಯಾಚ್ ಏನಾದ್ರು ವಿನ್ ಆದ್ರೆ 4th ಪೊಸಿಷನ್ಗೆ ಹೋಗುತ್ತೆ. ಇವತ್ತೇನಾದ್ರು ಮ್ಯಾಚ್ ನ ಸೋತ್ರೆ 6th ಪೊಸಿಷನ್ ಕೂಡ ಬರೋ ಸಾಧ್ಯತೆ ಇದೆ. ಆದ್ರಿಂದ ಇವತ್ತು ಒಂಥರ ಯಾವ ತರ ಅಂದ್ರೆ ಸಿ.ಎಸ್.ಕೆ ಒಂಥರ ಮಸ್ಟ್ ವಿನ್ ಗೇಮ್ಸ್ ಅಂತ ಹೇಳ್ಬೇಕು. ಹೌದು, ಇವಾಗ ಸಿ.ಎಸ್.ಕೆ ಏನಾದ್ರು ಕ್ವಾಲಿಫೈ ಆಗ್ಬೇಕಾದ್ರೆ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಏನಾದ್ರು ಮ್ಯಾಚಸ್ ನ ಸೋತ್ ಅವ್ರಂದ್ರೆ ಅವ್ರು ಕೆಳಗಡೆ ಹೋಗ್ಬಿಡ್ತಾರೆ. ಆದ್ರಿಂದ ಅವ್ರಿಗೆ ಒಂಥರ ಮಸ್ಟ್ ವಿನ್ ಗೇಮ್ಸ್ ಅಂತ ಹೇಳ್ಬೇಕು. ಎಲ್.ಎಸ್.ಸಿ ಅವ್ರ ಪ್ರಿಸ್ಟೇಜ್ಗೋಸ್ಕರ ಆಡ್ಬೇಕಷ್ಟೇ, ಅವ್ರು ಸೋತಾದ್ರು ಸೋಲಿ ಗೆಲ್ಲಾದ್ರೂ ಅವ್ರಿಗೆ ಏನೋ ಅಷ್ಟೊಂದೇನು ಮ್ಯಾಟರ್ ಆಗಲ್ಲ. ಇವರು ಸಿ.ಎಸ್.ಕೆ ಅಂತೂ ಮಸ್ಟ್ ವಿನ್ ಗೇಮ್ ಅಂದ್ ನೋಡೋಣ ಯಾವ ತರ ಇರುತ್ತಂತ ಮ್ಯಾಚ್. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯೋಗ, ಟೇಕ್ ಕೇರ್, ಬಾಯ್.